ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರ ವಿದೇಶಿ ಪೌರತ್ವ ಪ್ರಕರಣ ಮತ್ತೆ ಚರ್ಚೆಗೆ ಬರ್ತಾ ಇದೆ. ಆ ಪ್ರಕರಣಕ್ಕೆ ಸಂಬಂಧಿಸಿದ ಹಾಗೆ ಅಲಹಾಬಾದ್ ಹೈಕೋರ್ಟ್ ಒಂದರ ಹಿಂದೊಂದರಂತೆ 2 ಆದೇಶಗಳನ್ನು ಕೊಟ್ಟಿದೆ. ಮೊದಲ ಆದೇಶದಲ್ಲಿ ರಾಹುಲ್ ಗಾಂಧಿ ಅವರ ವಿರುದ್ಧ ಎಫ್ಐಆರ್ ದಾಖಲು ಮಾಡೋದಕ್ಕೆ ನ್ಯಾಯಾಲಯ ಸೂಚಿಸಿತು. ಅದರ ಬೆನ್ನಲ್ಲೇ ನ್ಯಾಯಾಲಯ ಮತ್ತೊಂದು ಆದೇಶವನ್ನು ಕೂಡ ಕೊಟ್ಟಿದೆ. ಹಾಗಾದ್ರೆ ರಾಹುಲ್ ಗಾಂಧಿ ಅವರ ಈ ವಿದೇಶಿ ಪೌರತ್ವದ ಪ್ರಕರಣ ಏನು? ಅದು ನ್ಯಾಯಾಲಯದಲ್ಲಿ ಯಾವ ಹಂತದಲ್ಲಿದೆ? ನ್ಯಾಯಾಲಯ ಕೊಟ್ಟ ತೀರ್ಪೇನು? ಅದರ ತನಿಖೆಯನ್ನು ಯಾರು ಮಾಡಬೇಕು? ಬನ್ನಿ ನೋಡೋಣ. ಗೆಳೆಯರೆ, ಮೊನ್ನೆ ರಾಹುಲ್ ಗಾಂಧಿ ಅವರ ವಿದೇಶಿ ಪೌರತ್ವಕ್ಕೆ ಸಂಬಂಧಿಸಿದ ಪ್ರಕರಣ ಮತ್ತು ಆರೋಪಗಳನ್ನು ತುಂಬಾ ಸೀರಿಯಸ್ ಆಗಿ ತಗೊಂಡ ಉತ್ತರ ಪ್ರದೇಶದ ಅಲಹಾಬಾದ್ ಹೈಕೋರ್ಟ್ನ ಲಖನೌ ಪೀಠ ಆ ಬಗ್ಗೆ ಒಂದು ತನಿಖೆ ಆಗಬೇಕು ಅಂತ ಹೇಳ್ತು. ದ್ವಿಪೌರತ್ವವನ್ನು ಹೊಂದಿರೋ ವ್ಯಕ್ತಿಯೊಬ್ಬರು ನಮ್ಮಲ್ಲಿ ಸಂಸದರಾಗಿ ಆಯ್ಕೆಯಾಗೋದು ಸಾಧಾರಣ ವಿಷಯ ಅಲ್ಲ. ಎರಡೆರಡು ಪೌರತ್ವಗಳನ್ನು ಭಾರತ ಅನುಮತಿಸುವುದಿಲ್ಲ. ಪ್ರಜಾಪ್ರತಿನಿಧಿ ಕಾಯ್ದೆ ಕೂಡ ಭಾರತದ ಪೌರರು ಮಾತ್ರ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು ಅಂತ ಹೇಳುತ್ತೆ. ಹೀಗಿರುವಾಗ ಹೊರದೇಶದ ಪೌರತ್ವವನ್ನು ಹೊಂದಿರೋ ವ್ಯಕ್ತಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಸಂಸದರಾಗೋದು ತುಂಬಾನೇ ಸೀರಿಯಸ್ ವಿಷಯ. ಹೀಗಾಗಿ ಪೌರತ್ವದ ಬಗ್ಗೆ ಒಂದು ತನಿಖೆ ಆಗಬೇಕು ಅಂತ ನ್ಯಾಯಾಲಯ ಹೇಳ್ತು. ಇನ್ನು ಪೌರತ್ವದ ವಿಷಯ ಕೇಂದ್ರ ಸರ್ಕಾರದ ಗೃಹ ಇಲಾಖೆಯ ಅಧೀನಕ್ಕೆ ಬರುತ್ತೆ. ಸೊ ಒಂದು ಎಫ್ಐಆರ್ ಅನ್ನು ದಾಖಲು ಮಾಡಿ ಜವಾಬ್ದಾರಿಯುತ ಏಜೆನ್ಸಿಗಳ ಮೂಲಕ ತನಿಖೆ ಮಾಡಿಸಿ ಅಂತ ನ್ಯಾಯಾಲಯ ಹೇಳ್ತು. ಈ ಪ್ರಕರಣ ರಾಯ್ಬರೇಲಿ ವ್ಯಾಪ್ತಿಗೆ ಬರೋದ್ರಿಂದ ಅಲ್ಲಿನ ಕೊತ್ವಾಲಿ ಪೊಲೀಸ್ ಸ್ಟೇಷನ್ನಲ್ಲಿ ಎಫ್ಐಆರ್ ದಾಖಲಿಸೋದಕ್ಕೆ ಮತ್ತು ಸಿಬಿಐ ಅಥವಾ ಇನ್ಯಾವುದೇ ಕೇಂದ್ರೀಯ ತನಿಖಾ ಏಜೆನ್ಸಿಗೆ ಪ್ರಕರಣವನ್ನ ತನಿಖೆಗಾಗಿ ವರ್ಗಾಯಿಸೋದಕ್ಕೆ ಕೂಡ ನ್ಯಾಯಾಲಯ ತಿಳಿಸಿತು. ಇಲ್ಲಿ ಈ ಪ್ರಕರಣ ಏನು ಅಂದ್ರೆ, ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಬ್ರಿಟನ್ ಪೌರತ್ವವನ್ನು ಹೊಂದಿದ್ದಾರೆ. ಅವರು ಭಾರತೀಯ ಪ್ರಜಾಪ್ರತಿನಿಧಿ ಕಾಯ್ದೆ 1951 ಪ್ರಕಾರ ಭಾರತದಲ್ಲಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು ಅಂದ್ರೆ ಭಾರತೀಯ ಪೌರರೇ ಆಗಿರಬೇಕು. ಇನ್ನು ನಮ್ಮಲ್ಲಿ ಪೌರತ್ವಕ್ಕೆ ಸಂಬಂಧಪಟ್ಟ ಪೌರತ್ವ ಕಾಯ್ದೆ 1955 ಸೆಕ್ಷನ್ 9 ಪ್ರಕಾರ ಯಾವುದೇ ಭಾರತೀಯ ಪ್ರಜೆ ಸ್ವಯಂ ಪ್ರೇರಿತವಾಗಿ ವಿದೇಶಿ ಪೌರತ್ವವನ್ನು ಪಡ್ಕೊಂಡ್ರೆ ಅದೇ ಕ್ಷಣದಲ್ಲಿ ಆತ ಅಥವಾ ಆಕೆಯ ಭಾರತೀಯ ಪೌರತ್ವ ಸ್ವಯಂ ಚಾಲಿತವಾಗಿ ಅಂದ್ರೆ ಆಟೋಮೆಟಿಕ್ ಆಗಿ ಟರ್ಮಿನೇಟ್ ಆಗುತ್ತೆ. ಈ ರದ್ದತಿಗೆ ಭಾರತ ಸರ್ಕಾರದ ಯಾವ ಅನುಮತಿಯ ಅಗತ್ಯ ಕೂಡ ಇರೋದಿಲ್ಲ. ಹೀಗಾಗಿ ಇಲ್ಲಿ ರಾಹುಲ್ ಗಾಂಧಿ ಬ್ರಿಟನ್ ಪೌರತ್ವವನ್ನು ಪಡ್ಕೊಂಡಿರೋದ್ರಿಂದ ಅವರ ಭಾರತೀಯ ಪೌರತ್ವ ಸಹಜವಾಗಿ ರದ್ದಾಗಬೇಕು. ಅವರು ಭಾರತೀಯ ಪೌರರಾಗಿ ಉಳಿಯೋದಿಲ್ಲ. ಹೀಗಾಗಿ ಅವರು ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೆ ಬರೋದಿಲ್ಲ ಅಂತ ಬೆಂಗಳೂರು ಮೂಲದ ಬಿಜೆಪಿ ಕಾರ್ಯಕರ್ತ ವಿಘ್ನೇಶ್ ಶಿಶಿರ್ ಅನ್ನೋರು ರಾಯಬರೇಲಿಯ ಪ್ರಜಾಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಪ್ರಕರಣವನ್ನು ದಾಖಲು ಮಾಡ್ತಾರೆ. ರಾಯಬರೇಲಿಲೇ ಯಾಕೆ ಬೆಂಗಳೂರಿನ ವ್ಯಕ್ತಿ ಪ್ರಕರಣವನ್ನು ದಾಖಲು ಮಾಡಿದ್ರು ಅಂದ್ರೆ, ರಾಹುಲ್ ಗಾಂಧಿ ಉತ್ತರ ಪ್ರದೇಶದ ರಾಯಬರೇಲಿಯ MP, ಹಿಂಗಾಗಿ ಪ್ರಕರಣ ಅಲ್ಲೇ ದಾಖಲಾಗತ್ತೆ. ಆದ್ರೆ ಅಲ್ಲಿನ ಪ್ರಜಾಪ್ರತಿನಿಧಿಗಳ ನ್ಯಾಯಾಲಯ ಈ ವಿಷಯದಲ್ಲಿ ಎಫ್ಐಆರ್ ಅನ್ನು ದಾಖಲಿಸುವ ಆದೇಶವನ್ನು ಕೊಡೋದಕ್ಕೆ ಒಪ್ಪಲಿಲ್ಲ. ಇದು ಕೇಂದ್ರ ಸರ್ಕಾರದ ಗೃಹ ಇಲಾಖೆಗೆ ಸಂಬಂಧಪಟ್ಟ ವಿಷಯ. ಹೀಗಾಗಿ ತನಿಖೆಯನ್ನು ಅವರೇ ಮಾಡಬೇಕು. ನ್ಯಾಯಾಲಯದ ವ್ಯಾಪ್ತಿಗೆ ಇದು ಬರೋದಿಲ್ಲ ಅಂತ ಹೇಳಲಾಯಿತು. ಹೀಗಾಗಿ ಅರ್ಜಿದಾರರು ಅಲಹಾಬಾದ್ ಹೈಕೋರ್ಟ್ನ ಮೊರೆ ಹೋದ್ರು. ಈ ಪ್ರಕರಣ ಅಲಹಾಬಾದ್ ಹೈಕೋರ್ಟ್ನ ಲಖನೌ ಪೀಠಕ್ಕೆ ವರ್ಗಾವಣೆ ಕೂಡ ಆಯಿತು. ಇಲ್ಲಿ ರಾಹುಲ್ ಗಾಂಧಿ ಭಾರತದ ಪ್ರಜೆ ಅಲ್ಲ ಅಂತ ಈ ವಿಘ್ನೇಶ್ ಶಿಶಿರ್ ಹೇಳೋದಕ್ಕೆ ಕೂಡ ಏನಾದರೂ ದಾಖಲೆಗಳು, ಆಧಾರಗಳು ಬೇಕಲ್ಲ. ಯಾಕೆಂದ್ರೆ ರಾಹುಲ್ ಗಾಂಧಿ ಸಾಮಾನ್ಯ ಪ್ರಜೆ ಅಲ್ಲ. ಅವರು ಪ್ರಧಾನಿಗಳ ವಂಶದಿಂದ ಬಂದವರು. ಹಾಗೆ ಸದ್ಯಕ್ಕೆ ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ. ಹೀಗಿರುವಾಗ ಅಂಥ ಪ್ರಭಾವಿ ವ್ಯಕ್ತಿಯ ಮೇಲೆ ಸುಮ್ಮನೆ ಆರೋಪಗಳನ್ನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಏನಾದರೂ ದಾಖಲೆಗಳು ಬೇಕಾಗತ್ವೆ. ಗೆಳೆಯರೆ, 2003ರಲ್ಲಿ UK ನೋಂದಾಯಿಸಲ್ಪಟ್ಟ ಬ್ಯಾಕಾಪ್ಸ್ ಲಿಮಿಟೆಡ್ ಅನ್ನೋ ಕಂಪನಿಯೊಂದರಲ್ಲಿ ರಾಹುಲ್ ಗಾಂಧಿ ಡೈರೆಕ್ಟರ್ ಆಗಿದ್ರಂತೆ. ಆ ಸಂದರ್ಭದಲ್ಲಿ ಅಲ್ಲಿ ಕಾರ್ಪೊರೇಟ್ ಫೈಲಿಂಗ್ಸ್ ಅನ್ನ ಮಾಡಬೇಕಲ್ಲ, ಆಗ ಅವರು ತಮ್ಮನ್ನು ತಾವು ಬ್ರಿಟಿಷ್ ಪ್ರಜೆ ಅಂತ ಘೋಷಿಸಿಕೊಂಡಿದ್ದಾರೆ. 2003ರಿಂದ 2006ರವರೆಗಿನ ದಾಖಲೆಗಳಲ್ಲಿ ಅವರು ಬ್ರಿಟಿಷ್ ಪ್ರಜೆ ಅಂತಲೇ ಘೋಷಣೆ ಮಾಡಿಕೊಂಡಿರುವುದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನ, UK ಸರ್ಕಾರದ ಇಮೇಲ್ ಮತ್ತು ಇನ್ನಿತರ ದಾಖಲೆಗಳನ್ನ ಇಲ್ಲಿ ಅರ್ಜಿದಾರ ವಿಘ್ನೇಶ್ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ. ಈ ದಾಖಲೆಗಳ ಆಧಾರದ ಮೇಲೆ ರಾಹುಲ್ ದ್ವಿಪೌರತ್ವವನ್ನು ಹೊಂದಿದ್ದಾರೆ ಮತ್ತು ಲೋಕಸಭಾ ಸದಸ್ಯರಾಗಿ ಕೂಡ ಆಯ್ಕೆಯಾಗುವ ಮೂಲಕ ಭಾರತವನ್ನ ವಂಚಿಸಿದ್ದಾರೆ. ಅವರು ಲೋಕಸಭಾ ಸದಸ್ಯರಾಗಿ ಮುಂದುವರಿಯೋದಕ್ಕೆ ಅರ್ಹತೆಯನ್ನ ಪಡ್ಕೊಂಡಿಲ್ಲ ಅಂತ ಅರ್ಜಿದಾರರು ಆರೋಪ ಮಾಡ್ತಾ ಇದ್ದಾರೆ. ಇನ್ನು ನಮ್ಮಲ್ಲಿ ದ್ವಿಪೌರತ್ವಕ್ಕೆ ಅವಕಾಶ ಇಲ್ಲ. ಅಕಸ್ಮಾತ್ ಯಾರಾದರೂ ಹಾಗೆ ಬೇರೆ ದೇಶದ ಪೌರತ್ವವನ್ನು ಹೊಂದಿದ್ರೆ ಅದನ್ನ ಭಾರತ ಸರ್ಕಾರಕ್ಕೆ ತಿಳಿಸಬೇಕಾಗತ್ತೆ. ಹಾಗೆ ತಿಳಿಸದೆ ಎರಡೆರಡು ಪೌರತ್ವಗಳನ್ನ ಹೊಂದಿದ್ರೆ, ಎರಡೆರಡು ಪಾಸ್ಪೋರ್ಟ್ಗಳನ್ನ ಇಟ್ಕೊಂಡ್ರೆ ಭಾರತದಲ್ಲಿ ಅದು ಅಪರಾಧ ಅನ್ನಿಸ್ಕೊಳ್ಳುತ್ತೆ.
ಇನ್ನು ಜಗತ್ತಿನ ಒಂದಷ್ಟು ದೇಶಗಳು ಹೀಗೆ ದ್ವಿಪೌರತ್ವಕ್ಕೆ ಅವಕಾಶವನ್ನು ಕೊಟ್ಟಿವೆ, ಆದರೂ ನಮ್ಮಲ್ಲಿ ಅದು ಇಲ್ಲ. ಬೇರೆ ದೇಶದ ಪೌರತ್ವ ಪಡ್ಕೊಂಡು ಕೂಡಲೇ ಅವರಿಗೆ ನಮ್ಮಲ್ಲಿನ ಭಾರತದ ಪೌರತ್ವ ರದ್ದಾಗುತ್ತೆ. ಆದರೆ ಹಾಗೆ ಪೌರತ್ವ ರದ್ದಾದ ಕೂಡಲೇ ಅವರು ಭಾರತಕ್ಕೆ ಬರೋ ಹಾಗಿಲ್ಲ ಅಂತೇನಿಲ್ಲ. ಅಂಥವರಿಗೆ ಈ ಹಿಂದೆ ಪರ್ಸನ್ ಆಫ್ ಇಂಡಿಯನ್ ಆರಿಜಿನ್ ಅನ್ನೋ ಕಾರ್ಡನ್ನು ಕೊಡಲಾಗ್ತಾ ಇತ್ತು. ಅವರು ಭಾರತಕ್ಕೆ ಬಂದು ಹೋಗಿ ಮಾಡಬಹುದಿತ್ತು. ಭಾರತದಲ್ಲಿ ಆಸ್ತಿಪಾಸ್ತಿಗಳನ್ನು ಖರೀದಿ ಮಾಡೋದಕ್ಕೆ ಅವಕಾಶ ಇತ್ತು. ಕೃಷಿ ಭೂಮಿಯನ್ನು ಹೊರತುಪಡಿಸಿ ಬೇರೆ ಯಾವುದೇ ಆಸ್ತಿಯನ್ನು ಅವರಲ್ಲಿ ಹೊಂದಬಹುದು, ಶಿಕ್ಷಣ ಪಡಿಬಹುದು, ಎಲ್ಲ ಮಾಡಬಹುದು. ಆದರೆ ಭಾರತದಲ್ಲಿ ಮತದಾನದ ಹಕ್ಕು ಅವರಿಗಿರೋದಿಲ್ಲ, ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡೋ ಹಕ್ಕು ಕೂಡ ಅವರಿಗಿರೋದಿಲ್ಲ. ಇನ್ನು ಈಗ ಈ ಪರ್ಸನ್ ಆಫ್ ಇಂಡಿಯನ್ ಆರಿಜಿನ್ ಅನ್ನೋದನ್ನ OIC ಅಂದರೆ ಓವರ್ಸೀಸ್ ಸಿಟಿಸನ್ ಆಫ್ ಇಂಡಿಯಾ ಅಂತ ಬದಲಾಯಿಸಿದ್ದಾರೆ. ಅವರಿಗೆ ಈ ಹಿಂದಿನ ಎಲ್ಲ ಹಕ್ಕುಗಳನ್ನು ಕಲ್ಪಿಸಲಾಗಿದೆ. ಇನ್ನು ಇಂಥ OIC ತಗೊಂಡವರು ಯಾವಾಗ ಬೇಕಾದರೂ ಭಾರತದ ಪೌರತ್ವವನ್ನು ಮರಳಿ ಪಡ್ಕೊಳ್ಳೋದಕ್ಕೆ ಅವಕಾಶ ಕೂಡ ಇರುತ್ತೆ. ಅಂಥ ಸಂದರ್ಭದಲ್ಲಿ ಅವರು ಭಾರತಕ್ಕೆ ಮತ್ತೆ ಅರ್ಜಿಯನ್ನು ಸಲ್ಲಿಸಬೇಕು. ವಿದೇಶಿ ಪೌರತ್ವವನ್ನು ತ್ಯಜಿಸಿರೋದರ ಕುರಿತಾದ ದಾಖಲೆಗಳನ್ನು ಒದಗಿಸಬೇಕು. ಹೀಗೆ ಮಾಡೋ ಮೂಲಕ ಭಾರತೀಯ ಪೌರತ್ವವನ್ನು ಮತ್ತೆ ಪಡ್ಕೊಳ್ಳೋದಕ್ಕೆ ಸಾಧ್ಯ ಕೂಡ ಆಗುತ್ತೆ. ಇನ್ನು ಇಲ್ಲಿ ರಾಹುಲ್ ಗಾಂಧಿ ಬ್ರಿಟಿಷ್ ಪೌರ ಅಂತ ಅಲ್ಲಿನ ಕಾರ್ಪೊರೇಟ್ ಫೈಲಿಂಗ್ ಅಲ್ಲಿ ಸ್ವಯಂ ಘೋಷಣೆ ಮಾಡಿರೋದ್ರಿಂದ ಅವರ ಲೋಕಸಭಾ ಸದಸ್ಯತ್ವ ರದ್ದಾಗಬೇಕು ಮತ್ತು ಅವರ ವಿರುದ್ಧ ಪ್ರಕರಣ ದಾಖಲಾಗಬೇಕು ಅಂತ ಅರ್ಜಿದಾರರು ನ್ಯಾಯಾಲಯಕ್ಕೆ ಮನವಿಯನ್ನು ಮಾಡಿಕೊಂಡ್ರು. ಈ ಬಗ್ಗೆ ಏಪ್ರಿಲ್ 17ನೇ ತಾರೀಕು ಲಖನೌ ಬೆಂಚ್ FIR ದಾಖಲು ಮಾಡೋದಕ್ಕೆ ಆದೇಶವನ್ನು ಕೊಡ್ತು. ಅದರ ಬೆನ್ನಲ್ಲೇ ಏಪ್ರಿಲ್ 18ಕ್ಕೆ ತನ್ನದೇ ಆದೇಶಕ್ಕೆ ನ್ಯಾಯಾಲಯ ತಡೆಯಾಜ್ಞೆಯನ್ನು ಕೂಡ ಕೊಟ್ಟಿದೆ. ಗೆಳೆಯರೆ, ಇಲ್ಲಿ ನ್ಯಾಯಾಲಯ ಸಹಜ ನ್ಯಾಯವನ್ನು ಪರಿಗಣನೆಗೆ ತಗೊಳ್ತಾ ಇದೆ. ಅರ್ಜಿದಾರರು FIR ಕೇಳ್ತಾ ಇದ್ದಾರೆ, ಆದರೆ ಆ ಬಗ್ಗೆ ಆರೋಪಿಗೆ ಕೂಡ ಹೇಳಿಕೆಗಳನ್ನು ಕೊಡೋದಕ್ಕೊಂದು ಅವಕಾಶವನ್ನು ಕಲ್ಪಿಸಿಕೊಡ್ಬೇಕಾಗತ್ತೆ. ಇನ್ನು ರಾಹುಲ್ ಗಾಂಧಿ 2003ರಲ್ಲಿ ಬ್ರಿಟಿಷ್ ಪೌರತ್ವ ಪಡ್ಕೊಂಡಿದ್ದು, ಆನಂತರ ಅದನ್ನು ರದ್ದುಪಡಿಸಿ ಮತ್ತೆ ಭಾರತೀಯ ಪೌರತ್ವವನ್ನು ಪಡೆದಿರೋ ಸಾಧ್ಯತೆಗಳನ್ನು ಕೂಡ ಒಪ್ತಾ ಇಲ್ಲ. ಯಾಕೆಂದ್ರೆ ಅವರು ಮೊದಲು ಸಂಸದರಾಗಿದ್ದೇ 2004ರಲ್ಲಿ. ಇಲ್ಲಿ ದೂರುದಾರ ಹೇಳ್ತಾ ಇರೋ ಪ್ರಕಾರ 2003ರಿಂದ 2006ರವರೆಗಿನ ಫೈಲಿಂಗ್ಸ್ ಅಲ್ಲಿ ಬ್ರಿಟಿಷ್ ಪ್ರಜೆ ಅಂತಲೇ ಇದೆ. ಹಾಗಾದಾಗ ಅವರು ಮೊದಲು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದು ಕೂಡ ಅಪರಾಧ ಆಗುತ್ತೆ. ಸೊ ಇಲ್ಲಿ ಪೌರತ್ವ ಪಡ್ಕೊಂಡಿರೋದು, ಅದನ್ನು ರದ್ದು ಮಾಡಿ ಮತ್ತೆ ಭಾರತೀಯ ಪೌರತ್ವ ಪಡೆದಿರೋದು, ಇಂಥದ್ದು ಕೂಡ ಏನೂ ಇಲ್ಲ. ನಾವು ಬ್ರಿಟಿಷ್ ಪೌರತ್ವವನ್ನೇ ಪಡ್ಕೊಂಡಿರಲಿಲ್ಲ, ಅಲ್ಲಿನ ಫೈಲಿಂಗ್ಸ್ ಅಲ್ಲಾಗಿರೋದು ಜಸ್ಟ್ ಕ್ಲರಿಕಲ್ ಮಿಸ್ಟೇಕ್ ಅಷ್ಟೇ ಅಂತ ರಾಹುಲ್ ಪರ ವಕೀಲರು ಹೇಳ್ತಾ ಇದ್ದಾರೆ. ಹೀಗಾಗಿ ಅಲ್ಲಿ ಅವರಿಗೆ ಕೂಡ ಒಂದು ಸರಿಯಾದ ಸ್ಪಷ್ಟನೆಯನ್ನು ಕೊಡೋದಕ್ಕೆ, ದಾಖಲೆಗಳನ್ನು ಸಲ್ಲಿಸೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ಬೇಕಾಗತ್ತೆ. ಅದಾದ ನಂತರ ಮುಂದಿನ ಪ್ರಕ್ರಿಯೆಗಳಿಗೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ನ್ಯಾಯಾಲಯ ತಾನೇ ಕೊಟ್ಟಿದ್ದ FIR ದಾಖಲು ಮಾಡೋ ಮೌಖಿಕ ಆದೇಶಕ್ಕೆ ತಾನೇ ತಡೆಯನ್ನು ಕೊಟ್ಟಿದೆ. ಇನ್ನು ಈ ಪ್ರಕರಣದಲ್ಲಿ ಈಗಲೂ ಗೃಹ ಇಲಾಖೆ ಒಂದು ತನಿಖೆಯನ್ನು ಮಾಡಿ ಕ್ರಮ ಕೈಗೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಗೃಹ ಇಲಾಖೆ ತನಿಖೆ ಕೈಗೆತ್ಕೊಂಡ್ರೆ ರಾಹುಲ್ ಗಾಂಧಿ ನಿಜವಾಗ್ಲೂ ಬ್ರಿಟಿಷ್ ಪೌರತ್ವವನ್ನು ಹೊಂದಿದ್ರಾ ಇಲ್ವಾ ಅನ್ನೋದು ಬಹಿರಂಗಗೊಳ್ಳುತ್ತೆ. ಬ್ರಿಟನ್ ದಾಖಲೆಗಳಲ್ಲಿ, ಪಾಸ್ಪೋರ್ಟಲ್ಲಿ ಅವರ ಪೌರತ್ವದ ಮಾಹಿತಿ ಸಿಗುತ್ತೆ. ಅದನ್ನು ಗೃಹ ಇಲಾಖೆಗೆ ತರಿಸ್ಕೊಳ್ಳೋದು ಕೂಡ ಕಷ್ಟ ಏನಾಗೋದಿಲ್ಲ. ಆದರೆ ಅವ್ರ ಈ ಬಗ್ಗೆ ಯಾಕೋ ಜಾಣ ಮೌನವನ್ನು ಪ್ರದರ್ಶಿಸ್ತಾ ಇದ್ದಾರೆ. ಅವರಿಗೆ ತನಿಖೆ ಕ್ರಮ ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ಹೆಚ್ಚು ಸುದ್ದಿಯಾಗಲಿ, ಸದ್ದು ಮಾಡಲಿ ಅನ್ನೋ ಆಸೆನೇ ಇದ್ದಂತಿದೆ. ಹಾಗೆ ಈಗ ನ್ಯಾಯಾಲಯದಲ್ಲಿರೋ ಪ್ರಕರಣಕ್ಕೆ ಸರಿಯಾದ ದಾಖಲೆಗಳನ್ನು ಒದಗಿಸಬೇಕಾದ ಜವಾಬ್ದಾರಿ ಅರ್ಜಿದಾರರದ್ದಾಗತ್ತೆ. ಅಲ್ಲಿ ದಾಖಲೆಗಳು ಸರಿ ಇದ್ರೆ ಪ್ರಕರಣದಲ್ಲಿ ತನಿಖೆಗೆ ನ್ಯಾಯಾಲಯ ಆದೇಶವನ್ನು ಕೊಡಬಹುದು. ಇನ್ನು ರಾಹುಲ್ ಅವರ ದ್ವಿಪೌರತ್ವ ಅನ್ನೋದು ನಿಜ ಆದರೆ ಅವರು ಸಂಸತ್ತಿನ ಸದಸ್ಯತ್ವವನ್ನು ಕಳ್ಕೋತಾರೆ ಮಾತ್ರ ಅಲ್ಲ, ಮುಂದೆ ಸಂಸತ್ತಿಗೆ ಆಯ್ಕೆಯಾಗೋ ಅವಕಾಶವನ್ನು ಕೂಡ ಕಳ್ಕೋತಾರೆ. ಹಾಗಲ್ಲದೆ ದಾಖಲೆಗಳಿಲ್ಲದೆ ಇದ್ರೆ ದೋಷ ಮುಕ್ತರಾಗ್ತಾರೆ. ಈ ಎರಡೂ ಆಗದೆ ಕೂಡ ನ್ಯಾಯಾಲಯದಲ್ಲಿ ಪ್ರಕರಣ ಇನ್ನಷ್ಟು ವರ್ಷಗಳ ಕಾಲ ಹೀಗೆ ಮುಂದುವರಿತಲೂ ಹೋಗಬಹುದು. ನ್ಯಾಯಾಲಯದ ತೀರ್ಪುಗಳಿಗೆ ಮೇಲ್ಮನವಿಗಳನ್ನು ಸಲ್ಲಿಸ್ತಾ ಹೋಗೋ ಸಾಧ್ಯತೆಗಳು ಕೂಡ ಇಲ್ಲಿರುತ್ತವೆ. ಇನ್ನು ರಾಹುಲ್ ಗಾಂಧಿ ಕೂಡ ಈ ವಿಷಯದ ಬಗ್ಗೆ ಬಹಿರಂಗವಾಗಿ ಏನನ್ನು ಹೇಳ್ತಾ ಇಲ್ಲ. ಅವರ ಪೌರತ್ವದ ಬಗ್ಗೆ ಸರ್ಕಾರದಲ್ಲಿನ ಜವಾಬ್ದಾರಿಯುತ ಜನ ಕೂಡ ಏನನ್ನೂ ಮಾತಾಡ್ತಾ ಇಲ್ಲ. ಕಾರಣ ಪ್ರಕರಣ ನ್ಯಾಯಾಲಯದಲ್ಲಿದೆ. ಇದು ಗೆಳೆಯರೆ ರಾಹುಲ್ ಅವರ ದ್ವಿಪೌರತ್ವಕ್ಕೆ ಸಂಬಂಧಿಸಿದ ಹಾಗೆ ಒಂದೇ ದಿನದ ಅಂತರದಲ್ಲಿ ಬಂದ 2 ಆದೇಶಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.